Praise the Lord. Hallelujah. Hallelujah. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 3 ತಿಂಗಳು ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿ 4ನೇ ತಿಂಗಳಿಗೆ ಕಾಲಿಡಲಿಕ್ಕೆ ಕೃಪೆಯನ್ನು ಕೊಟ್ಟ ದೇವರಿಗೆ ನಾವು ಮೊದಲಾಗಿ ಕರಗಳನ್ನು ಎತ್ತಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನು ನಮ್ಮನ್ನು ಯಾವ ಕೊರತೆ ಇಲ್ಲದಂತೆ ಎಲ್ಲ ಅಪಾಯದಿಂದ ಆಪತ್ತುಗಳಿಂದ ನಮ್ಮನ್ನು ತಪ್ಪಿಸಿ ಸುರಕ್ಷಿತವಾಗಿ ಕಾದು ನಡೆಸಿ ಆರಾಧನೆಗೆ ಬರಲಿಕ್ಕಾಗುವಂತೆ ಕೃಪೆ ಕೊಟ್ಟಲ್ಲ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಿನಗೆ ಸ್ತೋತ್ರಪ್ಪ. ಎಲ್ಲ ನಾಮಗಳಲ್ಲಿ ಮೇಲಾದ ನಿಮ್ಮ ನಾಮವನ್ನು ನಾವು ಇವತ್ತು ಮೇಲಕ್ಕೆತ್ತುತ್ತೇವೆ. ಸಕಲ ಮೊಣಕಾಲುಗಳು ಮಡಚುವಂತ ಎಲ್ಲ ನಾಲಿಗೆಗಳು ಅರಿಕೆ ಮಾಡುವಂತ
ಗೋಳಾಟವನ್ನ, ಹೋರಾಟವನ್ನ, ಸವಾಲುಗಳನ್ನ, ಸಂಕಷ್ಟಗಳನ್ನ, ವೇದನೆಗಳನ್ನ, ದುಃಖಗಳನ್ನ, ಕಣ್ಣೀರನ್ನ ಎಲ್ಲ ತೆಗೆದು ಹಾಕಿ ನನ್ನನ್ನ ಏನ್ ಮಾಡಿದಿ? ಸಂತೋಷದಿಂದ ಕುಣಿದಾಡುವಂತೆ, ನಲಿದಾಡುವಂತೆ, ಜಿಗಿದಾಡುವಂತೆ ಮಾಡಿದೆ. ಆಮೆನ್, ಹಲ್ಲೆಲೂಯಾ. ಇಷ್ಟು ನಮ್ಮನ್ನ ದೇವರು ಮಾಡಿದ್ದಾನೆ. ಆಮೆನ್. ಅಷ್ಟು ಮಾತ್ರವಲ್ಲ, ನಮಗೆ ಹಾಕಿದ್ದ ಗೋಣಿ ತಟ್ಟನ್ನ ತೆಗೆದು ಹಾಕಿ, ಸವಾಲುಗಳನ್ನ ತೆಗೆದು ಹಾಕಿ, ರೋಗಗಳನ್ನ ತೆಗೆದು ಹಾಕಿ, ಬಾಧೆಗಳನ್ನ ತೆಗೆದು ಹಾಕಿ ನಮಗೆ ಹರ್ಷ ವಸ್ತ್ರವನ್ನು ತೊಡಿಸಿದ್ದಾನೆ. ಏನನ್ನು ತೊಡಿಸಿದ್ದಾನೆ? ನಮಗೆ ಹರ್ಷ ವಸ್ತ್ರವನ್ನು ತೊಡಿಸಿದ್ದಾನೆ. ಆದ್ರಿಂದ ನಾವು ನಿಜವಾಗಿ ಏನಾಗಿದ್ದೇವೆ? ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ಯು ಆರ್ ಬ್ಲೆಸ್ಡ್ ಎಂಬುದಾಗಿ ಹೇಳ್ರಿ. ಆಮೆನ್. ನಮಗೆ ಆತನ ಸಮ್ಮುಖದಲ್ಲಿ ಯಾವಾಗಲೂ ಸಂತೋಷ, ಸಂತೋಷ, ಸಂತೋಷವೇ. ದೇವರ ವಾಕ್ಯ ಹೇಳ್ತದೆ, ಹರ್ಷ ಧ್ವನಿ ಏನಂತೆ? ಒಳ್ಳೆಯ ಔಷಧಿ ಅಂತೆ. ಆಮೆನ್, ಹಲ್ಲೆಲೂಯಾ. ನಾವು ಹರ್ಷದಿಂದ ದೇವರಿಗೆ ಸ್ತೋತ್ರ ಹೇಳಿದ್ರೆ ಸಾಕು, ಒಳ್ಳೆಯ ಆರೋಗ್ಯ, ಒಳ್ಳೆಯ ಔಷಧಿಯನ್ನ ದೇವರು ನಮಗೆ ಕೊಡ್ತಾನೆ. ನಾವೆಲ್ಲ ಸೇರಿ ಸಂತೋಷ, ಸಂತೋಷವೆಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಕರಗಳನ್ನು ತಟ್ಟುತ್ತಾ ಸಂತೋಷಪೂರ್ವಕವಾಗಿ ಆನಂದದಿಂದ ಸಂತೋಷದೊಂದಿಗೆ ಆತನ ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಸಂತೋಷ, ಸಂತೋಷ, ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ, ಸಂತೋಷ, 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 ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಕರ್ತನ ಯುದ್ಧದಲ್ಲಿ ನಾವಿರುವಾಗ ಕಳವಳ ಬೀಳುವುದಿಲ್ಲ. ಕೈಗಳನ್ನೆತ್ತಿ ಕೊಂಡಾಡುವಾಗ ಜಯ 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 ನಮಗೆ. ಕರ್ತನ ಯುದ್ಧದಲ್ಲಿ ನಾವಿರುವಾಗ ಕಳವಳ ಬೀಳುವುದಿಲ್ಲ. ಕೈಗಳನ್ನೆತ್ತಿ ಕೊಂಡಾಡುವಾಗ ಜಯ 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 ನಮಗೆ. ಸಂತೋಷ, 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 ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಜೀವನ ನವೆಯಲ್ಲಿ ನಾವಿರುವಾಗ ಭಯಪಡುವ ಅಗತ್ಯವಿಲ್ಲ. ಯೇಸು ಸ್ವಾಮಿಯ ನಂಬುವಾಗ ಕೃಪೆ, ಕೃಪೆ, ಕೃಪೆ ನಮಗೆ. ಜೀವನ ನವೆಯಲ್ಲಿ ನಾವಿರುವಾಗ ಭಯಪಡುವ ಅಗತ್ಯವಿಲ್ಲ. ಯೇಸು ಸ್ವಾಮಿಯ ನಂಬುವಾಗ ಕೃಪೆ, ಕೃಪೆ, ಕೃಪೆ ನಮಗೆ. ಸಂತೋಷ, ಸಂತೋಷ, ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ, ಸಂತೋಷ, ಸಂತೋಷ, ಸಂತೋಷವೇ, ಪರಲೋಕ ಸಂತೋಷ.
ಜೀವಿಸುವ ದೇವರಾಗಿದ್ದಾನೆ. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮನ್ನು ಮುನ್ನಡೆಸುವ ದೇವರು ಆತನಾಗಿದ್ದಾನೆ. ನಾವೆಲ್ಲ ದೇವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳೋಣ. ನಿನ್ನ ಬಳಿಗೆ ಬರುವೆನು ಯೇಸುವೆ, ನಿನ್ನ ಬಳಿಗೆ ಪ್ರತಿದಿನ ನನ್ನ ಆತ್ಮವು ನಿನ್ನನ್ನೇ ಬಯಸುತ್ತದೆ, ನಿನ್ನನ್ನೇ ಕೂಗುತ್ತದೆ ಎಂದಾಗಿ ಹೇಳುತ್ತಾ ಆತನ ಮನಸ್ಸಾರೆ ಆತನನ್ನು ಕೊಂಡಾಡಿ ಆತನನ್ನು ನಮಿಸೋಣ. ನಿನ್ನ ಬಳಿಗೆ ಬರುವೆನು ಯೇಸುವೇ, ನಿನ್ನ ಬಳಿಗೆ ಬರುವೆನು ಯೇಸುವೇ, ನಿನ್ನ ಬಳಿಗೆ ಪ್ರತಿದಿನ ನಿನ್ನ ನಿನ್ನ ಸ್ತುತಿಯನ್ನು ನಾ ಮಾಡುವೆ. ಪ್ರತಿ ಕ್ಷಣ ನನ್ನ ಶ್ವಾಸದಲ್ಲಿ ನಿನ್ನ ಮಹಿಮೆಯ ಸಾರುವೆನು. ಪ್ರತಿದಿನ ನಿನ್ನ ನಿನ್ನ ಸ್ತುತಿಯನ್ನು ನಾ ಮಾಡುವೆ. ಪ್ರತಿ ಕ್ಷಣ ನನ್ನ ಶ್ವಾಸದಲ್ಲಿ ನಿನ್ನ ಮಹಿಮೆಯ ಸಾರುವೆನು. ಯೇಸುವೇ, 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 ನಾವು ದೇವರ ವಾಕ್ಯದ ಕಡೆಗೆ ಹೋಗುವ. ದೇವರ ವಾಕ್ಯದಲ್ಲಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ ಅದರಲ್ಲಿ 28ನೇ ವಾಕ್ಯ. ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಯೆಶಾಯ ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 28ನೇ ವಾಕ್ಯ. ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ.
ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಯವನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯವು. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಪ್ರೀಸ್ ದಿ ಲಾರ್ಡ್. ಈ ವಾಕ್ಯ ಎಷ್ಟು ಜನ ಕೇಳಿದ್ದೇನೆ? ಇವತ್ತು ನಾವು ಈ ಒಂದು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಇದರ ಸತ್ಯಾರ್ಥವನ್ನು ತಿಳಿದುಕೊಂಡಾಗ ನಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಓದುವಾಗ ಒಂದು ತಿಳಿದುಕೊಳ್ಬೇಕು, ನಮ್ಮ ದೇವರು ಯಾರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಸಾಧಾರಣ ದೇವರಲ್ಲ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಸರ್ವಶಕ್ತ ಅಂತ ಹೇಳಿದ್ರೆ ಆತನಿಗೆ ಯಾವ ಕಾರ್ಯವ ಸಾಧ್ಯವಲ್ಲ ಎಂಬುದಾಗಿ. ಈ ಒಂದು ಯೆಶಾಯ ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 28ನೇ ವಾಕ್ಯವನ್ನು ನೀವು ಗಮನಿಸುವಾಗ ಅಲ್ಲಿ ದೇವರ ವಾಕ್ಯ ಇರ್ತದೆ, ನೀವು ಗ್ರಹಿಸಲಿಲ್ಲವೋ, ನೀವು ಕೇಳಲಿಲ್ಲವೋ. ಎಷ್ಟು ಜನ ಗ್ರಹಿಸಿದ್ದೀರಿ? ಕೆಳಗಡೆ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಎಷ್ಟು ಜನ ಕೇಳಿದ್ದೀರಿ? ದೇವರಿಗೆ ಸ್ತೋತ್ರ ಹೇಳ್ರಿ. ಆಮೇಲೆ ಅಲ್ಲಿ ಇವತ್ತಿನ ಕೀರ್ತನೆಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ, ಆದ್ರೆ ನಮಗಾದರೂ ದೇವರು ಗ್ರಹಿಸುವಂತ ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮ್ಮ ಪಕ್ಷವಾಗಿ ನಿಲ್ಲುವ ದೇವರಾಗಿದ್ದಾನೆ, ನಮ್ಮ ಪಕ್ಷವಾಗಿ ಹೋರಾಡುವ ದೇವರವನಾಗಿದ್ದಾನೆ. ಆಮೇಲೆ ಅಲ್ಲಿ ಬೈಬಲ್ ಹೇಳ್ತದೆ, ಆತನು ನಿರಂತರ ದೇವರು ಎಂಬುದಾಗಿ. ಆಮೇಲೆ ನಿರಂತರ ದೇವರು ಅಂತ ಹೇಳಿದ್ರೆ ನಿನ್ನೆ ಇದ್ದವನು, ಇವತ್ತಿರುವವನು, ನಾಳೆ ಇರುವವನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರು ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ಹಾಗಾದ್ರೆ ಈ ಲೋಕದಲ್ಲಿ ನಮಗೆ ಏನೇ ಬಂದರೂ ನಾವು ಭಯಪಡುವವರಲ್ಲ. ಯಾಕಂತ ಹೇಳಿದ್ರೆ ನಮಗೊಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಅವರು ಯಾವಾಗಲೂ ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತಿದ್ದೇನೆ, ನಿನ್ನ ಜೀವಿತದಲ್ಲಿ ಆತನು ನಿರಂತರ ದೇವರಾಗಿ ನಡೆಸುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ, ನಾವು ದಣಿದು ಬಳಲುತ್ತೇವೆ, ನಮ್ಮ ದೇವರು ದಣಿಯುವುದಿಲ್ಲ. ಎಷ್ಟು ಜನ ಹೇಳ್ತೀರಿ? ಆಮೇಲೆ ಹಲ್ಲೆಲೂಯಾ. ನಮ್ಮ ದೇವರು ದಣಿಯುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ನೀವು ನಿದ್ರೆ ಒಂದು 5 ದಿವಸ ನಿದ್ರೆ ಮಾಡದೆ ಏನಾಗ್ತದೆ? ಬೇಡ, 1 ದಿವಸ ನಿದ್ರೆ ನಿದ್ರೆ ಆಗೋದಿಲ್ಲ. ಆಮೇಲೆ 5 ದಿವಸ ನಿದ್ರೆ ಮಾಡಿ ನೋಡಿ, ನಿದ್ರೆ ಬಿಟ್ಟು ನೋಡಿ ಏನಾಗ್ತದೆ? ಮತ್ತೆ ಒಂದು ಶವದ ಹಾಗೆ ನೋಡಿ. ಸೈನ್ಸ್ ಹೇಳ್ತದೆ, ಹೆಚ್ಚು ನಿದ್ರೆ ಬಿಟ್ಟರೆ ಏನಾಗ್ತದೆ? ಮರಣ ಸಂಭವಿಸ್ತದೆ ಅಂತ. ಆಮೇಲೆ ಹೆಚ್ಚು ನಿದ್ರೆ ಬಿಡಬಾರದು. ಹೆಚ್ಚು ದಿವಸ ನಿದ್ರೆ ಇಲ್ಲದಿದ್ರೆ ಏನಾಗ್ತದೆ? ಪ್ರಾಬ್ಲಮ್ ಆಗ್ತದೆ. ಆದರೆ ನಮ್ಮ ದೇವರ ವಿಷಯದಲ್ಲಿ ಬೈಬಲ್ ಹೇಳ್ತದೆ, ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯಾರನ್ನು ಆರಾಧಿಸುತ್ತೇವೆ? ನಿರಂತರ ದೇವರು, ತೂಕಡಿಸದೆ ನಿದ್ರಿಸದೆ ಸದಾ ನಮ್ಮ ನೋಡುವ ದೇವರನ್ನು ನಾವು ಆರಾಧನೆ ಮಾಡುವವನಾಗಿದ್ದಾರೆ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನನ್ನು ಯಾರು ನೋಡದೆ ಹೋದರೂ ಸಹ ಪರಲೋಕ ನಿನ್ನನ್ನು ಗಮನಿಸ್ತಾ ಉಂಟು. ಎಷ್ಟು ಜನ ಹೇಳ್ತಾರೆ? ಹಲ್ಲೆಲೂಯಾ. ನನ್ನ ದೇವರು ಗಮನಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತಿಲ್ಲ? ಆತನಿಗೆ ನಿನ್ನ ಮೇಲೆ ಒಂದು ಉದ್ದೇಶ ಇದೆ, ನಿನ್ನ ಮೇಲೆ ಒಂದು ಪ್ಲಾನ್ ಇದೆ. ಹಲ್ಲೆಲೂಯಾ. ಆ ವಾಕ್ಯಕ್ಕೋಸ್ಕರ ನಾನು 29ನೇ ವಾಕ್ಯ ಅಂತದೆ, ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಇವತ್ತು ಈ ಲೋಕದಲ್ಲಿ ಸೋತ ವ್ಯಕ್ತಿ ಯಾರಿಗೆ ಸಹ ಬೇಡ, ಅಲ್ಲಿ ನಿರ್ಬಲ ಯಾರಿಗೆ ಸಹ ಬೇಡ, ಆದರೆ ದೇವರಿಗೆ ಬೇಕು. ಎಷ್ಟು ಜನ ಹೇಳ್ತಾರೆ? ಹಲ್ಲೆಲೂಯಾ. ದೇವರಿಗೆ ನೀನು ಬೇಕು, ನಿನ್ನ ಕುಟುಂಬ ಬೇಕು, ನಿನ್ನ ಮಕ್ಕಳು ಬೇಕು. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಗಣನೆಗೆ ಬಾರದವರನ್ನು ಗಣನೆಗೆ ದೇವರು ತರುವಂತೆ ಮಾಡುತ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಗಣನೆಗೆ ಬಾರದ ವ್ಯಕ್ತಿ ಆಗಿದ್ರೆ ದೇವರು ಗಣನೆಗೆ ಬರುವಂತೆ ಮಾಡುತ್ತಾನೆ. ನೀನು ಬಲಹೀನನಾಗಿದ್ರೆ ಬಲಿಷ್ಠರನ್ನಾಗಿ ದೇವರು ಮಾಡುತ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಚಯ ಯಾರಿಗೆ ಇಲ್ಲದೆ ಇರಬಹುದು, ದೇವರ ಬಳಿಗೆ ಬರುವಾಗ ನಿನ್ನ ಪರಿಚಯ ಲೋಕದವರಿಗೆ ಗೊತ್ತಾಗುವಾಗೆ ದೇವರು ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಬಗ್ಗೆ ದೇವರಿಗೆ ದೊಡ್ಡ ಪ್ಲಾನ್ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಸೋಲುವಾಗ, ನಾವು ಬಲಹೀನವಾಗುವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ನಾವು ದೇವರ ಸನ್ನಿಧಾನಕ್ಕೆ ಓಡಿ ಬರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀನು ಬಲಹೀನನಾಗಿ ಮೊಣಕಾಲು ಊರಬಹುದು, ಆದರೆ ಪ್ರಾರ್ಥನೆ ಮಾಡಿ ಏಳುವಾಗ ನೀನು ಬಲದಿಂದ ಏಳುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪ್ರಾರ್ಥನೆ ದೇವರು ಕೇಳುವ ದೇವರಾಗಿದ್ದಾನೆ. ಯಾಕಂತ ಹೇಳಿದ್ರೆ ಅವನು ನಿರಂತರ ದೇವರಾಗಿದ್ದಾನೆ. ಯಾಕೋಬನನ್ನು ನೋಡ್ರಿ. ಈ ಯಾಕೋಬನ ವಿಷಯ ನೋಡುವುದಾದ್ರೆ ಇವನು ಏನ್ ಮಾಡಿದ ಅಂತ ಹೇಳಿದ್ರೆ, ಎಲ್ಲ ಬೇಗನೆ ಬೇಕು ಎಂಬುದಾಗಿ ಏನ್ ಮಾಡಿದ? ಬಯಸಿದ. ಚೊಚ್ಚಲತನದ ಹಕ್ಕನ್ನು ಏನ್ ಮಾಡಿದ? ತೆಗೆದುಕೊಂಡ. ಆಮೇಲೆ ಹಲ್ಲೆಲೂಯಾ. ತಂದೆಯ ಆಶೀರ್ವಾದವನ್ನು ಮೋಸದಿಂದ ತೆಗೆದುಕೊಂಡ. ಏನಾಯಿತು?
ಅಲ್ಲಿ ಮನೆ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಅವನಿಗೆ ಬಂತು. ಅಲ್ಲಿ ಇವತ್ತು ನಾವು ಹೇಳ್ತೇವೆ ಎಲ್ಲದಕ್ಕೆ ನಾವು ಅವಸರ ಮಾಡ್ತೇವೆ. ನಾನು ಹೇಳ್ತೇನೆ ಅವಸರ ಮಾಡುವುದು ಬೇಡ. ದೇವರು ಎಲ್ಲದಕ್ಕೆ ಒಂದು ಸಮಯವನ್ನು ಇಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ, ನಿನ್ನ ವಿರುದ್ಧ ಶತ್ರು ಏನೇ ಮಾತನಾಡಿದ್ರೆ ನೀನು ಮಾತನಾಡಬೇಡ, ದೇವರು ಅವನ ಜೊತೆ ಮಾತನಾಡುತ್ತಾನೆ. ಯಾಕೆ ಗೊತ್ತಿಲ್ಲ? ನನ್ನ ದೇವರು ನಿರಂತರವಾದ ದೇವರಾಗಿದ್ದಾನೆ. ನನ್ನ ದೇವರು ನೋಡುವ ದೇವರಾಗಿದ್ದಾನೆ. ಯಾಕೋಬನನ್ನು ನೋಡುವುದಾದರೆ ಯಾಕೋಬ ಮನೆ ಬಿಟ್ಟು ಓಡಿ ಹೋದ. ಯಾಕೆ? ಅಣ್ಣನ ಭಯದಿಂದ. ಅಣ್ಣ ಕೊಲ್ಲಿಕ್ಕೆ ಹೋಗ್ತಿದ್ದ. ಇಂಥ ಒಂದು ಸಂದರ್ಭದಲ್ಲಿ ತಾಯಿ ಅವನನ್ನು ಬಿಟ್ಟರು, ತಂದೆ ಬಿಟ್ಟರು, ಅಣ್ಣ ಬಿಟ್ಟರು, ಒಬ್ಬನೇ ಸೋತು ಹೋದವನಾಗಿ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಯಾರಾದರೂ ಇಲ್ಲಿ ಸೋತು ಹೋದವರು ಇರುವುದಾದ್ರೆ ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತೇನೆ, ನಿಮ್ಮ ಬಗ್ಗೆ ದೇವರಿಗೆ ದೊಡ್ಡ ಒಂದು ಪ್ಲಾನ್ ಉಂಟು. ನಿಮ್ಮ ಬಗ್ಗೆ ದೇವರಿಗೆ ಒಂದು ದೊಡ್ಡ ಆಲೋಚನೆ ಉಂಟು. ಯಾಕಂತ ಹೇಳಿದ್ರೆ ದೇವರು ನಿಮ್ಮ ಪಕ್ಷವಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಪಕ್ಷವಾಗಿ ದೇವರು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕೋಬನು ಹೋಗುವಾಗ ಅವನ ಪ್ರಶ್ನೆ, ನಾನು ಎಲ್ಲಿಗೆ ಹೋಗ್ಲಿ? ಯಾರು ನನಗೆ ಸಹಾಯ ಮಾಡುತ್ತಾರೆ? ಆಮೇಲೆ ತಾಯಿ ಫಸ್ಟ್ ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳಿದ್ರು ಸಹ ತಾಯಿ ಸಹ ಕೈ ಬಿಟ್ರು. ಇವತ್ತು ನಾನು ಹೇಳ್ತೇನೆ, ಯಾರು ನಿಮ್ಮನ್ನು ಕೈ ಬಿಟ್ರು ಸಹ ನೀನು ಆರಾಧಿಸುವ ದೇವರನ್ನ ಕೈ ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಹೇಳ್ತೇನೆ, ಫಸ್ಟ್ ಟೆಸ್ಟ್ ಏನು ಗೊತ್ತಿಲ್ಲ? ನೀನು ಯೇಸುವಿನ ಬಳಿಗೆ ಬರುವಾಗ ನಿನ್ನ ಕುಟುಂಬದವರು ಕೈ ಬಿಡುತ್ತಾರೆ, ನಿನ್ನ ಒಡ ಹುಟ್ಟಿದವರು ಕೈ ಬಿಡುತ್ತಾರೆ, ಆದರೆ ಯೇಸು ನಿನ್ನ ಕೈಯನ್ನು ಹಿಡಿಯುತ್ತಾನೆ. ಹಲ್ಲೆಲೂಯಾ, ಯೇಸು ನಿನ್ನ ಕೈಯನ್ನು ಹಿಡಿದ್ರೆ ನಿನಗೆ ಯಾವ ವಿಷಯದಲ್ಲಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ನಿನಗೋಸ್ಕರ ದೊಡ್ಡ ಯೋಜನೆ ಆತನ ಹಾಕುತ್ತಾನೆ. ಹಲ್ಲೆಲೂಯಾ, 27ನೇ ಕೀರ್ತನೆಯಲ್ಲಿ ದಾವೀದ ಹೇಳಿದ್ದೇನೆ ಗೊತ್ತಿಲ್ಲ? ತಂದೆ ತಾಯಿಗಳು ನನ್ನನ್ನು ಸೇರಿಸದಿದ್ದರೆ ಏನಾಯ್ತು? ನನ್ನ ದೇವರು ನನ್ನನ್ನು ಸೇರಿಸಿದ್ದಾನೆ. ಎಷ್ಟು ಜನ ಇವತ್ತು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾನು ಹೇಳ್ತೇನೆ, ನಿನಗೆ ಮತ್ತು ದೇವರಿಗೆ ಒಂದು ವೈಯಕ್ತಿಕವಾದ ಸಂಬಂಧ ಏರ್ಪಡುವಾಗ ದೇವರು ದೊಡ್ಡ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತಾನೆ. ಆಮೇಲೆ ದಾವೀದನ ಫಸ್ಟ್ ಪ್ರಯಾರಿಟಿ ದೇವರಾಗಿತ್ತು. ಅಲ್ಲಿ ಅದಕ್ಕೆ ಇವತ್ತು ಕೀರ್ತನೆಯಲ್ಲಿ ಹೇಳ್ತೇನೆ, ನೀನು ಕಿವಿ ಕೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗ್ತೇನೆ. ಅಲ್ಲಿ ನಾನು ಹೇಳ್ತೇನೆ, ದೇವರು ಇವತ್ತು ನಮಗೆ ಕಿವಿ ಕೊಡದಿದ್ರೆ ನಾವು ಮಣ್ಣಾಗಿ ಹೋಗುತ್ತಿದ್ದೆವು. ಇವತ್ತು ನಾನು ಹೇಳ್ತೇನೆ, ನಾನು ಜೀವಂತವಾಗಿ ಇವತ್ತು ಕರ್ತನಿಗೆ ಸ್ತೋತ್ರ ಹೇಳಲಿಕ್ಕೆ ಕಾರಣ ನನ್ನ ದೇವರು ಇವತ್ತು ಸಹ ಜೀವಂತವಾಗಿದ್ದಾನೆ. ಆತನು ನಿರಂತರವಾದ ದೇವರಾಗಿದ್ದಾನೆ. ಆತನು ದಣಿಯುವುದಿಲ್ಲ, ಬಳಲುವುದಿಲ್ಲ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಅಲ್ಲಿ ಯಾಕೋಬನು ಆ ಒಂದು ಸಮಯದಲ್ಲಿ ಅವನ ಜೊತೆ ಏನಿರಲಿಲ್ಲ, ಅವನ ತಿಂದ ಒಂದು ಕೋಲು ಮಾತ್ರ. ಈ ಕೋಲನ್ನು ಮಾತ್ರ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ರಾತ್ರಿ ಆಯಿತು, ಅರಣ್ಯದಲ್ಲಿ ಮಲಗುವ ಪರಿಸ್ಥಿತಿ ಬಂತು. ಇದುವರೆಗೆ ಅವನು ಮಲಗಿದಾನೆ ಗೊತ್ತಿಲ್ಲ, ಯಾಕಂದ್ರೆ ಅವನ ತಂದೆ ತಾಯಿ ಎಲ್ಲವೂ ಅವರಿಗಿದ್ರು. ಆದ್ರೆ ಇವತ್ತು ಒಂಟಿಯಾಗುವ ಪರಿಸ್ಥಿತಿ ಬಂತು. ಇವತ್ತು ನಾನು ಹೇಳ್ತೇನೆ, ಕ್ರಿಸ್ತನ ನಿಮಿತ್ತ ನೀನು ಒಂಟಿಯಾಗುವ ಪರಿಸ್ಥಿತಿ ಬರಬಹುದು, ಆದ್ರೆ ದೇವರು ಹೇಳ್ತಾನೆ, ನೀನು ಒಂಟಿಗನಾಗಿ ನಾನು ಬಿಡುವುದಿಲ್ಲ. ಎಷ್ಟು ಜನ ಹೇಳ್ತೀರಿ? ಹಲ್ಲೆಲೂಯಾ, ನಾನು ನಿನ್ನನ್ನು ಅನಾಥರಾಗಿ ಬಿಡುವುದಿಲ್ಲ. ಯಾಕಂದ್ರೆ ಸರ್ವಶಕ್ತನಾದ ದೇವರು ನಿನ್ನ ರಕ್ಷಕನಾಗಿ, ನಿನ್ನ ವಿಮೋಚಕನಾಗಿ, ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ಆತ ನಿನ್ನ ಜೊತೆ ಹೆಜ್ಜಾಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕೋಬನನ್ನು ಪರೀಕ್ಷೆ ಮಾಡುವುದಾದ್ರೆ ಯಾಕೋಬನ ಹತ್ರ ಏನಿರಲಿಲ್ಲ. ರಾತ್ರಿ ನಿದ್ದೆ ಬರುವಾಗ ಮಲಗಲಿಕ್ಕೆ ದಿಮ್ಮಿರಲಿಲ್ಲ. ಇವನು ಕಲ್ಲನ್ನು ದಿಮ್ಮನಾಗಿ ಮಾಡಿದ ಅಂತ ಬೈಬಲ್ ಹೇಳ್ತದೆ. ಸಾಧಾರಣವಾಗಿ ಹಾರ್ಡ್ ಪಿಲ್ಲೋ ಇಟ್ಟರೆ ಸಹ ನಮಗೆ ನಿದ್ರೆ ಬರುವುದಿಲ್ಲ. ಇವನು ಆ ಕಲ್ಲನ್ನಿಟ್ಟು ಹೇಗೆ ದಿಮ್ಮಾಗಿ ಮಲಗಿದರೆ ಗೊತ್ತಿಲ್ಲ. ಹಲ್ಲೆಲೂಯಾ, ಒಂದು ಕಷ್ಟದ ಅನುಭವ, ಒಂದು ಹೋರಾಟದ ಅನುಭವ, ಒಂದು ಸೋಲಿನ ಅನುಭವ. ಇವತ್ತು ನಾನು ಹೇಳ್ತೇನೆ, ದೇವರು ಸಂದರ್ಶನ ಮಾಡುವುದು ಯಾವಾಗ ಗೊತ್ತಿಲ್ಲ? ನೀನು ಸೋತು ಹೋದಾಗ. ಹಲ್ಲೆಲೂಯಾ, ನೀನು ಬಲಹೀನನಾಗಿರುವಾಗ, ನಿನ್ನನ್ನು ಎಲ್ಲ ಕೈ ಬಿಟ್ಟ ಸಮಯದಲ್ಲಿ ದೇವರು ನಿನ್ನನ್ನು ಎನ್ಕೌಂಟರ್ ಮಾಡುವವನಾಗಿದ್ದಾನೆ. ದೇವರು ಯಾವಾಗ ಎನ್ಕೌಂಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಅಲ್ಲಿ ಯಾಕೋಬನು ಇಷ್ಟು ತನಕ ಮೋಸದಿಂದ ಜೀವಿತ ಮಾಡಿದ, ಆದರೆ ಒಂದು ರಾತ್ರಿ ಅವನ ಜೀವಿತ ಬದಲಾಯಿತು. ನಾನು ಹೇಳ್ತೇನೆ, ದೇವರಿಗೆ ಸಮಯ ಇಲ್ಲ, ಸಮಯ ಮಾಡಿದ್ದು ಮನುಷ್ಯನಿಗೋಸ್ಕರ ಮಾತ್ರ. ಅಲ್ಲಿ ದೇವರು ಸಮಯಕ್ಕೆ ಸರಿಯಾಗಿ ಕಾರ್ಯ ಮಾಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ಹೇಗೆ ಕಾರ್ಯ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ನಮ್ಮ ಸಭೆಯಲ್ಲಿ ಅನೇಕ ಸಾಕ್ಷಿಗಳನ್ನು ನಾನು ಹೇಳ್ಬೋದು, ತಡೆಗಳು ಹೇಗೆ ಬರಬಹುದು. ಅಲ್ಲಿ ಆದ್ರೆ ದೇವರು ನಿಮ್ಮ ಸಂಗಡ ನಿಲ್ಲುತ್ತಾನೆ. ಅಲ್ಲಿ ಹೋರಾಟಗಳು ಏನೇ ಬರಬಹುದು, ದೇವರು ನಿಮ್ಮ ಸಂಗಡ ಇದ್ದಾನೆ. ಬೈಬಲ್ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ನಾನು ಹೇಳ್ತೇನೆ,
ನಿನ್ನನ್ನು ಎದುರಿಸಲಿಕ್ಕೆ ಕಲ್ಪಿಸಿದ ಯಾವ ಆಯುಧವು ಜಯಿಸಲಿಕ್ಕೆ ದೇವರು ಬಿಡುವುದಿಲ್ಲ. ಕೆಲವೊಂದು ಆಯುಧಗಳನ್ನು ಸೈತಾನ ಉಪಯೋಗಿಸ್ತಾನೆ ನಿನ್ನನ್ನು ಎದುರಿಸಲಿಕ್ಕೆ. ಹೆದರಿಸುವ ಆಯುಧ, ಒಂದು ಆಯುಧ ಯಾವುದು ಗೊತ್ತಿಲ್ಲ? ಹೆದರಿಸುವ ಆಯುಧ. ಹೇಳ್ರಿ, ನಿನ್ನ ಆಯುಧಕ್ಕೆ ನಾನು ಹೆದರೋದಿಲ್ಲ. ಹೇಳ್ರಿ, ನಿನ್ನ ಆಯುಧಕ್ಕೆ ನಾನು ಹೆದರೋದಿಲ್ಲ. ಆಕ್ಚುಲಿ ಅವನಿಗೆ ಹೇಗೆ ಗೊತ್ತಿಲ್ಲ, ಆ ಬಾಣ ಬಿಟ್ಟದ್ದು ನೀನು ಹೆದರ್ಬೇಕಂತ. ಅಲ್ಲೇ ನೀನು ಹೆದರದಾಗ ಅವನೇ ಹೆದರಿ ಓಡುವಂತೆ ದೇವರು ಮಾಡಿದ್ದಾನೆ. ಅಲ್ಲೇ ನಾನು ಹೇಳ್ತೇನೆ, ಒಂದು ವಿಷಯದಲ್ಲಿ ಕೆಲಸ ಬಂದ್ರೆ ನೀನು ಯಾವುದೇ ವಿಷಯದಲ್ಲಿ ಹಿಂಜರಿಬೇಡ, ನೀನು ಹೆದರಬೇಡ. ಯಾಕಂದ್ರೆ ಈ ಒಂದು ಜೀವಿತಕ್ಕೆ ದೇವರು ನಿನ್ನನ್ನು ಪ್ರೇರೇಪಿಸಿ ಈ ಒಂದು ಸ್ಥಳದಲ್ಲಿ ನಿಲ್ಲಿಸಿದ್ದು. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಾಕ್ಯ ಏನಂತೆ? ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದು. ಹೇಳ್ರಿ, ನನಗೆ ಏನೇ ಹೋರಾಟ ಬಂದ್ರು ನಾನು ಹಿಂಜರಿಯುವುದಿಲ್ಲ. ಹೇಳ್ರಿ, ಹಿಂಜರಿಯುವುದಿಲ್ಲ. ಆಮೇಲೆ ಹಲ್ಲೆಲೂಯಾ, ಕರ್ತನಿಗೋಸ್ಕರ ನಿಂತಿದ್ದೇನೆ, ಮುಂದೆ ಸಹ ನಿಲ್ಲುತ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಹೋರಾಟ ನನ್ನದಲ್ಲ, ನನ್ನ ದೇವರು ಹೋರಾಡುತ್ತಾನೆ. ಎಷ್ಟು ಜನ ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ. ಓ ರಕಲವ ಶದರ ಮನಸ್ಸಿ ಅಂದರ, ನಿನ್ನ ದೇವರಿಗೆ ಬಿಟ್ಟುಕೊಡು ನಿನ್ನ ಜೀವಿತವನ್ನು. ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವವನವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಯಾಕೋಬನು ಅನೇಕ ಪ್ರಶ್ನೆಯಲ್ಲೇ ಮಲಗಿದ. ಏನ್ ಮಾಡುದು? ಎಲ್ಲಿಗೆ ಹೋಗುವುದು? ಯಾರು ನನಗೆ ಆಶ್ರಯ ಕೊಡುತ್ತಾರೆ? ಇವತ್ತು ನಾನು ಹೇಳ್ತೇನೆ, ಯಾರು ಆಶ್ರಯ ಕೊಡದಿದ್ರು ತೊಂದರೆಯಿಲ್ಲ, ದೇವರು ನಿನಗೆ ಆಶ್ರಯವನ್ನು ಕೊಡುತ್ತಾರೆ. ದೇವರು ನಿನಗೆ ಮೇಲಾಗಬೇಕೆಂಬುದಾಗಿ ಸಂಕಲ್ಪ ಮಾಡಿದ್ದಾನೆ. ದೇವರು ನಿನ್ನ ಬಗ್ಗೆ ಮಾಡಿದ ಆಲೋಚನೆ ಐದದ ಆಲೋಚನೆ ಅಲ್ಲ, ಅದು ಹಿನ್ನದ ಆಲೋಚನೆಗಳೇ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ನಿನ್ನನ್ನು ನಿನ್ನ ಕುಟುಂಬದ ಮೇಲೆ ಒಂದು ಪ್ಲಾನ್ ಇಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ, ಈ ಪ್ಲಾನ್ ದೇವರಿಗೆ ನೀನು ಉನ್ನತಕ್ಕೆ ಬರಬೇಕು, ನೀನು ಇನ್ನೂ ಹೆಚ್ಚು ಆಶೀರ್ವಾದ ಹೊಂದಬೇಕು. ಆಮೇಲೆ ಯಾರಿಗೆ ಗೊತ್ತಿಲ್ಲ ಹೋರಾಟ, ಯಾರಿಗೆ ಪ್ರಾಬ್ಲಮ್ ಗೊತ್ತಿಲ್ಲ, ದೇವರ ವಾಗ್ದಾನ ಯಾರಿಗುಂಟು ಅವರಿಗೆ ಹೋರಾಟಗಳು ಜಾಸ್ತಿ. ಅಲ್ಲಿ ಅವರಿಗೆ ದೇವರು ಅವರ ಜೊತೆ ಇದ್ದಾನೆ ಎಂಬುದಾಗಿ ಯಾರಿಗೆ ಗೊತ್ತುಂಟು? ಶತ್ರುಗೆ ಸಹ ಗೊತ್ತುಂಟು. ಅದಕ್ಕೆ ಭಯಪಡಿಸುವುದು. ಅವನಿಗೆ ಬೇರೆ ಏನು ಗೊತ್ತಿಲ್ಲ, ಭಯ ಪಡ್ತಾನಂತ ನೋಡುವ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ನಾನು ಭಯ ಪಡುವುದಿಲ್ಲ. ಹೇಳ್ರಿ, ನಾನು ಭಯ ಪಡುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ದೇವರು ನನ್ನ ಸಂಗಡ ಇದ್ದಾನೆ. ಅಲ್ಲಿ ನಾವು ಯಾವಾಗಲೂ ದೇವರ ಸಾನ್ನಿಧ್ಯಕ್ಕೆ ಮೊದಲಾಗಿ ಹೋಗ್ಬೇಕು. ಬಲಹೀನವಾಗುವಾಗ ಯಾಕೋಬನು ಪ್ರಯಾಣ ಬೆಳೆಸಿ ಆ ಒಂದು ಕಲ್ಲನ್ನು ದಿಬ್ಬಾಗಿ ಮಲಗುವಾಗ ರಾತ್ರಿಯ ಜಾವದಲ್ಲಿ ದೇವರ ಸಂದರ್ಶನ ಅವನಿಗೆ ಆಯಿತು. ನಿನಗೆ ಸಹ ದೇವರು ಸಂದರ್ಶಿಸುವ ಸಮಯ ಬಂದಿದೆ. ನಿನ್ನ ಜೀವಿತದಲ್ಲಿ ಕೆಲವೊಂದು ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ನಾನು ಹೇಳ್ತೇನೆ, ದೇವರು ಎಲ್ಲವನ್ನು ನೋಡಿದ್ದಾನೆ, ಎಲ್ಲವನ್ನು ಕಂಡಿದ್ದಾನೆ. ನಿನ್ನ ಬಗ್ಗೆ ದೇವರು ಕಾಳಜಿ ವಹಿಸುತ್ತಾನೆ. ಇವತ್ತು ನಾನು ಹೇಳ್ತೇನೆ, ಇಂಥ ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಏನೇ ಆದ್ರೂ ದೇವರು ನೋಡ್ಕೊಳ್ತಾನೆ. ದೇವರು ನಡೆಸುವವನಾಗಿದ್ದಾನೆ. ಅಲ್ಲಿ ಯಾಕೋಬನಿಗೆ ರಾತ್ರಿಯ ಜಾವದಲ್ಲಿ ಒಂದು ಕನಸಿನಲ್ಲಿ ದೇವರು ಏನ್ ಮಾಡ್ತಾನೆ? ಪರಲೋಕ ತೆರೆಯುವುದನ್ನು ನೋಡ್ತಾ ಇದ್ದಾನೆ. ದೇವದೂತರು ಮೇಲೆ ಹೋಗುವುದನ್ನು ಕೆಳಗೆ ಹೋಗುವುದನ್ನು ಅವನು ಗ್ರಹಿಸುತ್ತಿದ್ದಾನೆ. ಆಮೇಲೆ ಅಲ್ಲಿ ಯಾಕೆ ಮೇಲೆ ಹೋಗುದು? ಪ್ರಾರ್ಥನೆಯನ್ನು ಕೊಂಡೋಗ್ತಾನೆ. ಯಾಕೆ ಕೆಳಗೆ ಇರುವುದು? ಉತ್ತರಗಳು ಬರುತ್ತಾ ಉಂಟು. ಅಲ್ಲಿ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಇವತ್ತು ನೀನು ಬಲಹೀನನಾಗಿರುವುದಾದ್ರೆ, ಇವತ್ತು ನೀನು ಕಷ್ಟದಲ್ಲಿ ಇರುವುದಾದ್ರೆ, ನೀನು ಹೋರಾಟದಲ್ಲಿ ಇರುವುದಾದ್ರೆ, ನೀನು ಸಮಸ್ಯೆಯಲ್ಲಿರುವುದಾದ್ರೆ, ಓ ದೇವದೂತರು ನಿನಗೋಸ್ಕರ ಆಕ್ಟಿವ್ ಆಗಿ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಅವರು ಹೋಗುತ್ತಾ ಇದ್ದಾರೆ. ದೊಡ್ಡ ದೇವರನ್ನು ನಾವು ಆರಾಧನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೋಬನ ಜೊತೆ ದೇವರು ಮಾತನಾಡ್ತಾರೆ ಅಂತ ಹೇಳಿದ್ರೆ, ಯಾಕೋಬನೇ, ನೀನು ಹೋಗುವ ಎಲ್ಲಾ ಸ್ಥಳದಲ್ಲಿ ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ತಿರುಗಿ ಇಲ್ಲಿ ಬರಮಾಡುತ್ತೇನೆ. ಎಷ್ಟು ಜನ ನಂಬ್ತಿರಿ? ಹಲ್ಲೆಲೂಯಾ. ನಿಮ್ಮ ಸಂಗಡ ಕರ್ತನಿದ್ದಾನೆ, ನಿಮ್ಮ ಸಂಗಡ ರಾಜನಿದ್ದಾನೆ, ನಿರಂತರ ದೇವರಿದ್ದಾನೆ, ದಣಿದು ಬಳಲದ ದೇವರಿದ್ದಾನೆ. ಅವನ ಬಲವನ್ನು ನೀವು ಅಪೇಕ್ಷಿಸುವುದಾದ್ರೆ, ಅವನ ಸಮ್ಮುಖಕ್ಕೆ ನೀನು ಹೋಗುವುದಾದರೆ, ನಿನ್ನ ಚರಿತ್ರೆಯನ್ನು ಅವನು ಬದಲಾಯಿಸುವವನಾಗಿದ್ದಾನೆ. ಯಾವ ಯಾಕೋಬ ಒಂದು ಕೋಲಿನೊಂದಿಗೆ ಹೋದ, ಅದೇ ಯಾಕೋಬ ಎರಡು ಪಾಳೆಯದ ಒಡೆಯನಾಗಿ ಬಂದ. ಎಷ್ಟು ಜನ ನಂಬ್ತಿರಿ? ಹಲ್ಲೆಲೂಯಾ. ನಿನ್ನ ಆಶೀರ್ವಾದ ದೊಡ್ಡದಾಗಿದೆ, ನಿನ್ನ ಆಶೀರ್ವಾದ ದೊಡ್ಡದಾಗಿದೆ. ಕೀರ್ತನೆ 84ನೇ ಕೀರ್ತನೆ 5ನೇ ವಾಕ್ಯ ಏನ್ ಹೇಳ್ತದೆ? ಓದಿ ನೋಡ್ರಿ. ಕೀರ್ತನೆ 84ನೇ ಕೀರ್ತನೆ 5ನೇ ವಾಕ್ಯ. ಅಲ್ಲಿ ಬೈಬಲ್ ಅಂತ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ನೋಡಿದ್ರೆ ಇವತ್ತು ನಮಗೆ ಯಾರ ಬಲ ಬೇಕು? ದೇವರ ಬಲ ಬೇಕು. ಎಷ್ಟು ಜನ ಹೇಳ್ತೀರಿ ದೇವರ ಬಲ ನನಗೆ ಬೇಕು? ಹೇಳಿದ್ರೆ ದೇವರ ಬಲ ನನಗೆ ಬೇಕು. ನನ್ನ ಬಲಹೀನತೆ ಏನೇ ಆಗಿರ್ಬೋದು, ನನ್ನ ದೇವರ ಬಲ ನನಗೆ ಪೂರ್ಣ ಸಾಧಕವಾಗ್ತದೆ. ಹೌದಾ?
Praise the Lord. ಸೌಲನು ಹೇಳಿದ್ದು, ನಾನು ಯಾವಾಗ ಬಲಹೀನನಾಗ್ತೇನೋ ದೇವರ ಮೂಲಕ ನಾನು ಬಲವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಾವು ದೇವರ ಬಲವನ್ನು ಅಪೇಕ್ಷೆ ಮಾಡಬೇಕು. ನಂತರ ಅವರು ಯಾತ್ರಾಪರರಾಗಿ ಹಾ ಕಣ್ಣೀರಿನ ತಗ್ಗನ್ನು ದಾಟುವಾಗ ಹಾ ಅಲ್ಲಿ ಒರತೆಗಳನ್ನು ತೋಡಿ ಹಾ ನೀರಿನ ಸ್ಥಳಭಾಗ ಮಾಡುತ್ತಾರೆ. ಹಾ ಮುಂಗಾರ್ಪಣೆಯು ಹಾ ಅದನ್ನು ಸಮೃದ್ಧಿಗೊಳಿಸುತ್ತದೆ. ಆಮೇಲೆ ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಿನ್ನ ಬಲಹೀನತೆಯಲ್ಲಿ ಬಲ ಕೊಡುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ನಾವು ದೇವರ ಸಮ್ಮುಖಕ್ಕೆ ಓಡಿ ಬರಬೇಕು, ಆಗ ದೇವರಿಂದ ಬಲ ನಮಗೆ ಬರುತ್ತದೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ ನೀವು 42ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದರೆ, ಯೇಸು ಸ್ವಾಮಿ ಸಹ ಶಿಲುಬೆಗೆ ಹೋಗುವ ಪರಿಸ್ಥಿತಿ ಬಂತು. ಶಿಲುಬೆಗೆ ಹೋಗುವಾಗ ಆತನು ಬಲಹೀನನಾಗಿರುವಾಗ ಆತ ಹೀಗೆ ಪ್ರಾರ್ಥನೆ ಮಾಡಿದ. ಏನಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ, ದೇವರೇ, ತಂದೆ, ನಿನಗೆ ಇಷ್ಟವಾದ್ರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಯೇಸುವಿನ ಪ್ರಾರ್ಥನೆ ಬಲಹೀನದ ಪ್ರಾರ್ಥನೆ. ಅಲ್ಲಿ ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನಡೆಯಲಿ ಎಂಬುದಾಗಿ ಬಲಹೀನನಾಗುವಾಗ ಏನಾಯ್ತು ಓದಿ ನೋಡ್ರಿ. ತಂದೆಯೇ, ಹಾ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹಾ ಬೇಕು ನನ್ನ ಚಿತ್ತವಲ್ಲ, ಹಾ ನಿನ್ನ ಚಿತ್ತವೇ ಆಗಲಿ. ಹಾ ಆಗ ಪರಲೋಕದಿಂದ ಬಂದ ಒಬ್ಬ ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಯೇಸುವನ್ನು ಬಲಪಡಿಸಿದ ಹಾಗೆ ನಾನು ನೀನು ಮನುಷ್ಯನಾಗಿ ಸೋತು ಹೋದ್ರೆ, ಬಲಹೀನನಾಗಿದ್ರೆ, ಪರಲೋಕದಿಂದ ದೇವದೂತನನ್ನು ಕಳಿಸಿ ನಿನ್ನನ್ನು ಬಲಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು 118ಕ್ಕಿಂತ ದಾವೀದ ಯಾವಾಗ ಸೇರುವುದು? ಹಲ್ಲೆಲೂಯಾ. ದೇವರು ನನ್ನ ಸಂಗಡ ಇದ್ದಾನೆ, ನಾನು ಭಯಪಡೆನು. ನರರು ನನಗೆ ಏನು ಮಾಡಿಯರು? ಪ್ರೈಸ್ ದಿ ಲಾರ್ಡ್. ಅವನು ಯಾವಾಗ ನರರು ನನಗೆ ಏನು ಮಾಡಿಯರು? ಇವತ್ತೆಲ್ಲ ಮನುಷ್ಯರಿಗೆ ಭಯಪಡ್ತಾ ಇದ್ದೇವೆ. ಮನುಷ್ಯರಿಗೆ ಭಯಪಡಬೇಡ, ದೇವರಿಗೆ ಮಾತ್ರ ಭಯಪಡು. ಎಷ್ಟು ಜನ ದೇವರಿಗೆ ಭಯಪಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಹಲ್ಲೆಲೂಯಾ. ನೀನು ದೇವರಿಗೆ ಭಯಪಡುವಾಗ ದೇವರ ಫೇವರ್ ನಿನ್ನ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರ ಜೀವಿತ ನಡೆಸಬೇಕು. ನಾವು ಮನುಷ್ಯನ ಶಬ್ದವನ್ನು ಕೇಳಿದ್ರೆ ಭಯಪಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಎಲಿಯನ ಬಗ್ಗೆ ನಾವು ನೋಡುತ್ತೇವೆ. ಈ ಎಲಿಯ ಯಾರಾಗಿದ್ದ? ಒಬ್ಬ ದೇವರ ಮನುಷ್ಯನಾಗಿದ್ದ, ದೇವರನ್ನು ಆರಾಧಿಸುವ ಒಬ್ಬ ವ್ಯಕ್ತಿಯಾಗಿದ್ದ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇವನು ಯಾರ ಶಬ್ದ ಕೇಳಿದ? ಯೆಜೆಬೇಲನ ಶಬ್ದ ಕೇಳಿದ. ಆಹಾಬ ಅರಸನ ಹೆಂಡತಿಯಾದ ಯೆಜೆಬೇಲನು ಒಂದು ಮಾತನ್ನು ಇವನಿಗೆ ಹೇಳ್ತಾರೆ. ಏನು ಗೊತ್ತಿಲ್ಲ? ನಾಳೆ ಸಾಯಂಕಾಲದೊಳಗೆ ನಿನ್ನ ಋಣವನ್ನು ನಾನು ರಟ್ಟಿಸದಿದ್ದರೆ ಅಲ್ಲಿ ನನ್ನ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಅಂತ ಹೇಳುವಾಗ ಬೈಬಲ್ ಇರ್ತದೆ, ಎಲಿಯನು ಭಯಪಟ್ಟು ಮರಣವನ್ನು ಅಪೇಕ್ಷಿಸದೇ ಇದ್ದಾನೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಒಂದು ಮಾತುಗಳು ಯಾವ ರೀತಿಯಲ್ಲಿ ಬಲಹೀನ ಮಾಡುತ್ತದೆ. ಈ ಮಾತನ್ನು ಕೇಳಿ ಅವನು ಓಡಿ ಹೋಗಿ ಆ ಜಾಲಿ ಮರದ ಕೆಳಗೆ ಅವನು ಮಲಗಿರುವಾಗ ಬೈಬಲ್ ಹೇಳ್ತದೆ, ದೇವದೂತನವನ್ನು ತಟ್ಟಿ ಎಬ್ಬಿಸಿ ರೊಟ್ಟಿಯನ್ನು ನೀರನ್ನು ಕೊಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀನು ಯಾವುದೇ ವಿಷಯದಲ್ಲಿ ಭಯಪಡುವುದಾದ್ರೆ, ಯಾವುದೇ ವಿಷಯದಲ್ಲಿ ಹೋರಾಟ ಇರುವುದಾದ್ರೆ, ಯಾವುದೇ ಒಂದು ಸೋಲಿನ ಸಂಗತಿಯಲ್ಲಿ ಇರುವುದಾದ್ರೆ, ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತೇನೆ, ಹೇಗೆ ಎಲಿಯನನ್ನು ತಟ್ಟಿ ಎಬ್ಬಿಸಿ ಅವನು 40 ದಿವಸ ಓಡುವಂತೆ ಮಾಡಿ ಬಲ ಕೊಟ್ಟ ಅದೇ ದೇವರು ನಿನ್ನ ಜೀವಿತದಲ್ಲಿ ಹೊಸ ಕೃಪೆ, ಹೊಸ ಬಲ, ಹೊಸ ಅಭಿಷೇಕ ಕೊಟ್ಟು ನಿನ್ನನ್ನು ಮುನ್ನಡೆಸುವ ದೇವರವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯಾವುದಕ್ಕೆ ಭಯಪಡಬೇಡ್ರಿ. ಅಲ್ಲಿ ನಿಮ್ಮ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ದೇವರು ನಿಮ್ಮ ಸಂಗಡ ಇದ್ದಾನೆ. ನಮ್ಮ ರಕ್ಷಕನು ನಮ್ಮ ಸಂಗಡ ಇದ್ದಾನೆ. ನಾನು ಹೇಳ್ತೇನೆ, ಇವತ್ತು ಯಾವುದೇ ಒಂದು ಹೋರಾಟ ಬರುವಾಗ ನೀವು ತಿಳಿದುಕೊಳ್ಬೇಕು, ನನಗೆ ದೇವರು ತುಂಬಾ ಆಶೀರ್ವಾದ ಇಟ್ಟಿದ್ದಾನೆ. ಎಷ್ಟು ಜನ ನಂಬ್ತಾರೆ? ನನಗೆ ಹೇರಳವಾದ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ಅಲ್ಲಿ ಈ ಆಶೀರ್ವಾದಕ್ಕೆ ವಿರುದ್ಧವಾಗಿ ಹೋರಾಟ ಬರುವುದು, ನೀನು ಮುಂದೆ ಹೋಗಬಾರದು, ನೀನು ಮುಂದೆ ಹೋಗಬಾರದು, ನಿನ್ನ ಸ್ಟೆಪ್ ಇಡಬಾರದು ಎಂಬುದಾಗಿ ಭಯಪಡಿಸುವಾಗ ನಾನು ಹೇಳ್ತೇನೆ, ಭಯಪಡಿಸುವವನ ಮುಂದೆ ನಿನ್ನ ಧೈರ್ಯ ಕಮ್ಮಿ ಆಗಬಾರದು, ನಿನ್ನ ಧೈರ್ಯ ಹೆಚ್ಚಾಗಬೇಕು, ನೀನು ಮುಂದೆ ಹೋಗಬೇಕು. ಹಲ್ಲೆಲೂಯಾ. ದೇವರು ನಿನಗೆ ಬೆಳಕು, ರಕ್ಷಕನಾಗಿ ಕಾಪಾಡುವವನಾಗಿದ್ದಾನೆ. ನಾನು ನಂಬ್ತೇನೆ, ಸೋತವನಿಗೆ ತಾಣವನ್ನು, ನಿರ್ಬಲನಿಗೆ ಬಹುಮಾನವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಬೈಬಲ್ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಎಷ್ಟು ಜನ ಇವತ್ತು ಹೊಸ ಬಲದೊಂದಿಗೆ ಹೋಗ್ತಾ ಇದ್ದೀರಿ? ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಆ ದೇವರು ನಿಮ್ಮನ್ನು ಮುನ್ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರ ಬಲವನ್ನು ಅಪೇಕ್ಷೆ ಮಾಡಿ ದೇವರ ಸಮ್ಮುಖದಲ್ಲಿ ಹೋಗುವಾಗ ಎಲ್ಲ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಎಷ್ಟು ಜನ ನಂಬ್ತೀರಿ? ದೇವರು ಬಾಗಿಲನ್ನು ತೆರೆಯುತ್ತಾನೆ. ಅಲ್ಲಿ ದೇವರು ಬಾಗಿಲನ್ನು ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಪ್ರಕಟಣೆಯಲ್ಲಿ ಹೇಳ್ತದೆ, ನಾನು ನಿಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿದ್ದೇನೆ. ನಾನು ಹೇಳ್ತೇನೆ, ಇವತ್ತಿನಿಂದ ಆ ಬಾಗಿಲಲ್ಲಿ ನೀವು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಶತ್ರು ಭಯಪಡಿಸ್ತಿದ್ದ, ಅವನ ಭಯಕ್ಕೆ ಎದುರಿಸಬೇಡಿ.
ದೇವರನ್ನು ನೋಡ್ರಿ, ದೇವರು ಎಲ್ಲ ಮಾರ್ಗವನ್ನು ಸರಳ ಮಾಡುತ್ತಾರೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಮ್ಮ ಜೀವಿತದಲ್ಲಿ ಹೋರಾಟ ಬಾಧೆಗಳು ಬರುವಾಗ ಅಲ್ಲಿ ನೀವು ಸೋಲಬಾರದು. ಲೋಕವ ಗೆದ್ದವ ನಮ್ಮಲ್ಲಿರುವಾಗ ಜಯ 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 ನಮಗೆ ಎಂಬುದಾಗಿ ಹಾಡುಗಾರ ಹೇಳಿದ ಪ್ರಕಾರ ಇವತ್ತು ನಾವು ಯಾವಾಗಲೂ ಸಂತೋಷ ಪಡುವ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಅಲ್ಲಿ ಸಂತೋಷದ ಮಧ್ಯೆ ಅಲ್ಲಿ ಆರಾಧನೆ ಮಧ್ಯೆ ಇಳಿದು ಬರುವ ದೇವರಾಗಿದ್ದಾರೆ. ನಾವು ನೆಹೆಮೀಯನನ್ನು ನೋಡುವುದಾದ್ರೆ ನೆಹೆಮೀಯನ ಜೀವಿತದಲ್ಲಿ ಅನೇಕ ಜನರು ನೆಗೆಟಿವ್ ಆಗಿ ಮಾತನಾಡಿದರು. ಅವನೊಂದು ಕಟ್ಟುವ ಕೆಲಸಕ್ಕೆ ಅವರು ತೊಡಗಿಸುವಾಗ ಅನೇಕ ನಕಾರಾತ್ಮಕ ಮಾತು ಬಂದಾಗ ಬೈಬಲ್ ಹೇಳ್ತದೆ, ನೆಹೆಮೀಯನು ಅವರ ಕಡೆಗೆ ಮನಸ್ಸಿಡದೆ ಕಟ್ಟುವ ಕೆಲಸದ ಮೇಲೆ ತನ್ನನ್ನು ಮನಸ್ಸಿಟ್ಟನೆ ಎಂಬುದಾಗಿ. ಇವತ್ತು ನಾವು ದೇವರು ನಮಗೆ ಏನು ಹೇಳಿದ್ರೆ ಅದರ ಮೇಲೆ ಮನಸ್ಸಿಡುವ, ದೇವರ ವಾಕ್ಯದ ಮೇಲೆ ಮನಸ್ಸಿಡುವ. ಥ್ಯಾಂಕ್ ಯು ಲಾರ್ಡ್ Jesus, we worship you, Lord. Hallelujah. Santosha, 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 Eva, Paraloka, Santosha, 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 Atat Samukani, Santosha. ಯಾವ ಪರಿಸ್ಥಿತಿಯಲ್ಲಿ ಸಂತೋಷಿಸುವ, ಎಡಬಿಡದೆ ಸಂತೋಷಿಸುವ, ದೇವರು ಮಾತನಾಡಿರುತ್ತಾನೆ. ಓ ರಾಮ ಶಂಕರ ರಮಣಸಿ ಆದನ ಸಂತೋಷವೇ, ಆತ ಸಮುಖದಿ ಸಂತೋಷವೇ. ಹೋರಾಟ ಬಾಧೆ ನಮಗಿರುವಾಗ ಸೋಲುವುದೇ ಬೇಡ. ಲೋಕವ ಗೆದ್ದವ ನಮ್ಮಲ್ಲಿರುವಾಗ ಜಯ 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 ನಮಗೆ. ಹೋರಾಟ ಬಾಧೆ ನಮಗಿರುವಾಗ ಸೋಲುವುದೇ ಬೇಡ. ಲೋಕವ ಗೆದ್ದವ ಜಯ 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 ನಮಗೆ. ಸಂತೋಷ ಸಂತೋಷ ಸಂತೋಷವೇ, ಓ ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಆತ ಸಮುಖದಿ ಸಂತೋಷವೇ, ಆತ ಸಮುಖದಿ ಸಂತೋಷವೇ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದುಷ್ಟನಿಗೆ ಸಮಾಧಾನ ಇಲ್ಲ. ಇವತ್ತು ನನಗೆ ನಿನಗೆ ದೇವರು ಸಮಾಧಾನ ಕೊಟ್ಟಿದ್ದಾನೆ. ಬೈಬಲ್ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ಲೋಕವನ್ನು ನಾನು ಜಯಿಸಿದ್ದೇನೆ ಎಂಬುದಾಗಿ. ಇವತ್ತು ನೀವು ಸಂಕಟ ಬರುವುದಾದ್ರೆ, ಹೋರಾಟಗಳು ಬರುವುದಾದ್ರೆ ಭಯಪಡುವ ಅಗತ್ಯ ಇಲ್ಲ. ಕರ್ತ ನಿಮಗೆ ಜಯವನ್ನು ಕೊಡುತ್ತಾನೆ. ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ದರೂ ಸಹ ದೇವರು ನಿಮ್ಮ ಸಂಗಡವನ್ನು ಬರುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇಷ್ಟು ಸಮಯ ದೇವರೇ ನಿಮ್ಮ ವಚನದೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಇಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಬಲಹೀನರಾಗಿರುವುದಾದ್ರೆ, ಯಾವುದೇ ಸಂಕಟದಲ್ಲಿ ಇರುವುದಾದ್ರೆ, ವಿರೋಧವಾಗಿ ಬಾಣಗಳು ಬಂದಿರುವುದಾದ್ರೆ, ದೇವರೇ ನೀನು ನಿರಂತರ ದೇವರಾದ್ರಿಂದ, ನೀನು ನಿನ್ನೆಯಿಂದ ಇವತ್ತು ಯಾವತ್ತಿರುವ ದೇವರಾದ್ರಿಂದ, ನೀನು ನೋಡುವ ದೇವರಾದ್ರಿಂದ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಸಾಕ್ಷಿ ಹೇಳುವಂತೆ ಮಾಡು. ಒಂದು ಎಲ್ಲರನ್ನು ಆಶೀರ್ವಾದ ಮಾಡು. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವುದೇನೆ ತಂದೆ. ಆಮೇಲೆ ಆಹಾ ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಆಶೀರ್ವಾದವನ್ನು ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೆ ಲೋಕದ ನಬಿಗಸರೊಂದಿಗೂ ಇಂದಿನ ಕ್ರಿಸ್ತನ ಎರಡನೇ ಮರಣ ತನಕ ನಿತ್ಯ ನಿರಂತರವಾಗಿರಲಿ.